Hi, myself Anusha. Today topic is assets. Assets refers to a valuable resources or properties. ನಾವು ಯಾವುದೇ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಅಲ್ಲಿ ಅಸೆಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅಸೆಟ್ಸ್ ಇಲ್ಲ ಅಂತಂದ್ರೆ ನಾವು ಯಾವ ಬಿಸ್ನೆಸ್ನು ರನ್ ಮಾಡ್ಲಿಕ್ಕಾಗಲ್ಲ, ಸ್ಟಾರ್ಟ್ ಮಾಡೋಕ್ಕೂ ಆಗೋದಿಲ್ಲ. ಅಸೆಟ್ಸ್ನ ಪಾತ್ರ ತುಂಬಾನೇ ಮುಖ್ಯ ಇರುತ್ತೆ ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಆಗಿರ್ಬೋದು. ಅದರಲ್ಲಿ 2 ಟೈಪ್ಸ್ ಬರುತ್ತೆ, ಫಿಕ್ಸ್ಡ್ ಅಸೆಟ್ಸ್ ಅಂಡ್ ಕರೆಂಟ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ನಾನು ಒಂದು ಎಕ್ಸಾಂಪಲ್ ಮುಖಾಂತರ ನಿಮ್ಗೆಲ್ಲ ತಿಳಿಸ್ಕೊಡ್ತೇನೆ. ನನ್ನ ಹತ್ರ ಇವಾಗ ಇನ್ವೆಸ್ಟ್ಮೆಂಟ್ ಇದೆ, ನಾನು ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀನಿ. ಆ ಇನ್ವೆಸ್ಟ್ಮೆಂಟ್ನ ಯೂಸ್ ಮಾಡ್ಕೊಂಡು ಯಾವುದೋ ಒಂದು ಸ್ವಲ್ಪ ಪ್ರಾಡಕ್ಟ್ನ ನಾನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಎಕ್ಸಾಂಪಲ್ ಬಟ್ಟೆನೇ ಇರ್ಬೋದು, ಅದನ್ನೆಲ್ಲ ತಗೊಂಡ್ ಬಂದು ಇಟ್ಕೊಂಡಿದ್ದೀನಿ. ಅದ್ರ ಮುಖಾಂತರ ನಾನು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಆ ಬಟ್ಟೆನ ಎಲ್ಲಂದ್ರಲ್ಲಿ ಸೇಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇವಾಗ ರೋಡ್ ಸೈಡಲ್ಲಿ ಆಗಿರ್ಬೋದು, ನಮ್ಮ ಮನೆ ಹತ್ರ ಆಗಿರ್ಬೋದು, ಎಲ್ಲಂದ್ರಲ್ಲಿ ಸೇಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದು ಪರ್ಮನೆಂಟ್ ಆಗಿ ಉಳಿಯಲ್ಲ. ಆ ಬಿಸ್ನೆಸ್ ಅದು ಟೆಂಪ್ರವರಿ ಬಿಸ್ನೆಸ್ ಆಗಿರುತ್ತೆ. ನಮ್ಮ ಹತ್ರ ಪರ್ಮನೆಂಟ್ ಆಗಿ ಆ ಬಿಸ್ನೆಸ್ ಉಳಿಬೇಕಪ್ಪ ಅಂತಂದ್ರೆ ನಾನು ಅದೇ ಇನ್ವೆಸ್ಟ್ಮೆಂಟ್ ನ ಯೂಸ್ ಮಾಡ್ಕೊಂಡು ಒಂದು ಲ್ಯಾಂಡ್ ನ ಪರ್ಚೇಸ್ ಮಾಡಿ ಅದ್ರಲ್ಲಿ ಒಂದು ಬಿಲ್ಡಿಂಗ್ ನ ಕಟ್ಸಿ ಅಲ್ಲಿ ನಾನು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದೆಪ್ಪ ಅಂತಂದ್ರೆ ಅದು ಪರ್ಮನೆಂಟ್ ಆಗಿರೋ ಬಿಸ್ನೆಸ್ ಆಗಿರುತ್ತೆ, ಅದು ಟೆಂಪ್ರವರಿ ಆಗಿರಲ್ಲ. ಅದನ್ನ ನಾವು ಆ ಲ್ಯಾಂಡ್ ನ ಪರ್ಚೇಸ್ ಮಾಡಿದ್ನಲ್ಲ, ಅದು ಲ್ಯಾಂಡ್ ನಮ್ಗೆ ಫಿಕ್ಸ್ಡ್ ಅಸೆಟ್ಸ್ ಆಗಿರುತ್ತೆ. ಆ ಲ್ಯಾಂಡ್ ನ ಪರ್ಚೇಸ್ ಮಾಡೋದಕ್ಕೆ ನಾನು ಕ್ಯಾಶ್ ನ ಯೂಸ್ ಮಾಡಿದೆ ಅಲ್ವಾ, ಆ ಕ್ಯಾಶ್ ಕರೆಂಟ್ ಅಸೆಟ್ಸ್ ಆಗಿರುತ್ತೆ. ಅದೇ ರೀತಿ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಫರ್ನಿಚರ್ ಆಗಿರ್ಬೋದು, ಮಷಿನರಿ ಆಗಿರ್ಬೋದು. ನಾನು ಇವಾಗ ಬರೀಲಿಕ್ಕೆ ಅಂತ ಈ ಮಾರ್ಕರ್ನ ಯೂಸ್ ಮಾಡ್ತಿದ್ದೀನಲ್ಲ, ಈ ಮಾರ್ಕರ್ ಕೂಡ ಒಂದು ಫಿಕ್ಸ್ಡ್ ಅಸೆಟ್ಸ್, ಈ ಬೋರ್ಡ್ ಕೂಡ ಒಂದು ಫಿಕ್ಸ್ಡ್ ಅಸೆಟ್ಸ್ ಆಗಿರುತ್ತೆ. ಕಂಪ್ಯೂಟರ್ಸ್ ಆಗಿರ್ಬೋದು, ಮೌಸ್ ಆಗಿರ್ಬೋದು, ನಿಮ್ ಕಣ್ಣಿಗೆ ಕಾಣ್ತಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲದು ಫಿಕ್ಸ್ಡ್ ಅಸೆಟ್ಸ್ ಆಗಿರುತ್ತೆ. ಕರೆಂಟ್ ಅಸೆಟ್ಸ್ ಅಲ್ಲಿ 4 ಟೈಪ್ಸ್ ಅಷ್ಟೇ ಬರೋದು. ಕ್ಯಾಶ್, ಯಾಕಂದ್ರೆ ನಮ್ಮ ಹತ್ರ ಕ್ಯಾಶ್ ಫಿಕ್ಸ್ಡ್ ಆಗಿರೋದಿಲ್ಲ, ಒಬ್ರ ಕೈಯಿಂದ ಇನ್ನೊಬ್ರ ಕೈಗೆ ಕ್ಯಾಶ್ ಟ್ರಾನ್ಸ್ಫರ್ ಆಗ್ತಾನೆ ಇರುತ್ತೆ. ಆ ತರದನ್ನ ನಾವು ಕರೆಂಟ್ ಅಸೆಟ್ಸ್ ಅಂತ ಹೇಳ್ಬೋದು. ಕರೆಂಟ್ ಅಸೆಟ್ಸ್ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡು, ಕ್ಯಾಶ್ ಅಟ್ ಬ್ಯಾಂಕು, ಬ್ಯಾಂಕ್ ಟು ಬ್ಯಾಂಕು ಇವೆಲ್ಲ ಬರುತ್ತೆ. ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ತುಂಬಾನೇ ಬರುತ್ತೆ. ಥ್ಯಾಂಕ್ ಯು. ಕರೆಂಟ್ ಅಸೆಟ್ಸ್, ಕ್ಯಾಶ್ ನಮ್ಮ ಹತ್ರ ಫಿಕ್ಸ್ಡ್ ಆಗಿ ಉಳಿಯೋದಿಲ್ಲ, ಅದು ಒಬ್ರ ಕೈಯಿಂದ ಒಬ್ರ ಕೈಗೆ ಹೋಗ್ತಾನೆ ಇರುತ್ತೆ. ನಾವ್ ಎಷ್ಟೇ ಟ್ರೈ ಮಾಡ್ಬೋದು ನನ್ನ ಹತ್ರ ಕ್ಯಾಶ್ ಇಟ್ಕೊಂಡೇ ಇರ್ತೀನಿ ಅಂತ, ಅದು ಸಾಧ್ಯನೇ ಇಲ್ಲ. ಒಂದಲ್ಲ ಒಂದಿನ ಆ ಕ್ಯಾಶ್ ಬೇರೆಯವ್ರ ಕೈಗೆ ಹೋಗ್ಲೇಬೇಕು, ಅದು ಮತ್ತೊಬ್ರ ಕೈಗೆ ಹೋಗ್ಲೇಬೇಕು. ಅದನ್ನ ಕರೆಂಟ್ ಅಸೆಟ್ಸ್ ಅಂತ ಹೇಳ್ತೀವಿ. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಒಬ್ರ ಕೈಯಿಂದ ಒಬ್ರ ಕೈಗೆ ಹೋಗ್ತಾನೆ ಇರುತ್ತಲ್ಲ, ಅದು ಕ್ಯಾಶ್ ಇನ್ ಹ್ಯಾಂಡ್ ಆಗುತ್ತೆ. ಕ್ಯಾಶ್ ಟು ಬ್ಯಾಂಕ್, ನಾವು ಕ್ಯಾಶ್ನ ತಗೊಂಡೋಗಿ ಬ್ಯಾಂಕಲ್ಲಿ ಹಾಕ್ತಿವಲ್ಲ, ಅದು ಕ್ಯಾಶ್ ಅಟ್ ಬ್ಯಾಂಕು. ಬ್ಯಾಂಕ್ ಟು ಬ್ಯಾಂಕ್, ಇವಾಗ RBI ಇಂದ SBI ಸಾಲ ಪಡೆಯುತ್ತಲ್ಲ, ಆ ತರದನ್ನ ನಾವು ಕರೆಂಟ್ ಅಸೆಟ್ಸ್ ನ ಬ್ಯಾಂಕ್ಗಳ ಮುಖಾಂತರ ನೋಡ್ಬೋದು. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್.